ವಿಶ್ವವಿಖ್ಯಾತಿ ಪಡೆದಿರುವ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ವೈರಮುಡಿ ಬ್ರಹ್ಮರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಚೆಲುವನಾರಾಯಣಸ್ವಾಮಿ ಗರುಡಾರೂಢನಾಗಿ ವೈರಮುಡಿ ಕಿರೀಟ ಧಾರಣೆ ನಂತರ ಭಕ್ತರಿಗೆ ದರ್ಶನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಗೋವಿಂದನ ನಾಮಸ್ಮರಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾದರು. ದೂರದರ್ಶನದೊಂದಿಗೆ ಬೆಂಗಳೂರಿನ ವಕೀಲ ಅರಸಿನ್ಗರ್ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ವೈರಮುಡಿ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುವುದಾಗಿ ತಿಳಿಸಿದರು. ಈ ಕಿರೀಟ ಅಂತ ಹೇಳ್ತಾರೆ, ಅದು ವಜ್ರ ಖಚಿತವಾದಂತಹ ಕಿರೀಟ, ಅದು ಬಂಗಾರ ಇರುವಂತಹದ್ದು, ಮೇಲ್ಗಡೆ ಒಂದು ಮುತ್ತಿದೆ, ಇರೋದೆಲ್ಲ ಅದ್ಭುತವಾಗಿ ಕಾಣಬಹುದು. ಆಮೇಲೆ ತೆರಳುತ್ತಾರೆ. ಮೇಲುಕೋಟೆಯ ಭರತ್ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮೇಲುಕೋಟೆಯ ವೇರುಮುಡಿ ಉತ್ಸವವನ್ನು ಕಣ್ತುಂಬಿಕೊಳ್ಳುವುದು ಒಂದು ಸಂತೋಷದ ಸಂಗತಿ ಎಂದರು. ವೈರಮುಡಿ ಎಂದರೆ ಅನಿರುದ್ಧ ಕಿರೀಟ ಅಂತ ಹೆಸರು. ಅನಿರುದ್ಧ ಕಿರೀಟವನ್ನು ಈ ಚೆಲುವನಾರಾಯಣ ಸ್ವಾಮಿಗೆ ಗರುಡ ದೇವರು ಸಮರ್ಪಿಸಿ ಇದು ಇವರಿಗೆ ಸೂಕ್ತ ಎಂದು ಹೇಳಿ ಆಮೇಲೆ ಆ ಕಾಲದಿಂದಲೂ ಬಿಡದೆ ನಡೆದುಕೊಂಡು ಬಂದಿರುತ್ತದೆ. ಚೆನ್ನೈನ ರಮಾ ವೈರಮುಡಿ ಉತ್ಸವವನ್ನು ವೀಕ್ಷಣೆ ಮಾಡುವ ಅವಕಾಶ ದೊರೆತಿರುವುದು ಒಂದು ಸೌಭಾಗ್ಯ ಎಂದರು. ಸ್ಥಳೀಯರಾದ ಮುರಳಿ ವಿಶ್ವವಿಖ್ಯಾತ ಹೊಂದಿರುವ ವೈರಮುಡಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು. ಸೌಕರ್ಯಗಳಾಗಲಿ ಮತ್ತು ಊಟದ ಸೌಕರ್ಯಗಳು ಯಾರಿಗೂ ತೊಂದರೆ ಇಲ್ಲದಾಗ ನೋಡ್ಕೋತಾರೆ. ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ರಕ್ಷಣೆ ಇದೆ. ಮತ್ತು ಇದಿನ್ನೂ ಹೋಗ್ತಾ ಇನ್ನೂ ಹೆಚ್ಚು ಜನಕ್ಕೆ ಈ ಸೇವೆ ಮತ್ತು ಈ ಒಂದು ಸೇವೆಯ ಸುಖ ಎಲ್ಲ ಜನಕ್ಕೆ ತಲುಪಬೇಕು ಅಂತ ನಾನು ಈ ಸ್ಥಳೀಕನಾಗಿ ಎಲ್ಲರಲ್ಲೂ ಆಶಿಸ್ತೇನೆ. ಮನ್ಮೂನ್ ನಿರ್ದೇಶಕ ಶಿವಕುಮಾರ್ ರೈತಾಪಿ ವರ್ಗಗಳಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ದಿನ ಒಂದು ಒಳ್ಳೆ ಏನು ಪ್ರತಿ ವರ್ಷ ನಡೀತದೆ ಅದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಳೆ ಬೆಳೆ ಎಲ್ಲ ನಮ್ಮ ರೈತಾಪಿ ವರ್ಗಕ್ಕೆ ಚೆನ್ನಾಗಾಗಲಿ ಅಂತ ಈ ಸಂದರ್ಭದಲ್ಲಿ ಚೆಲುವನಾರಾಯಣ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತೇವೆ.